ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯ ಏನು ಎತ್ತ ಅಂತ ಗೊತ್ತಿಲ್ಲದೆ ಕಟ್ಕೊಂಡು ಹೆಂಡತಿ ಮೇಲೆ ಅನುಮಾನ ಪಡೋದು ದೊಡ್ಡ ತಪ್ಪು. ನೋಡಯ್ಯ, ಹೆಣ್ಮಕ್ಳು ಅಂದ್ಮೇಲೆ ಸೋದರ ಮಾವಂದ್ರ ಜೊತೆ ಸಲಿಗೆಯಿಂದನೇ ಇರ್ತಾರೆ. ಅಷ್ಟಕ್ಕೆ ಸಂಬಂಧ ಕಟ್ ಮಾತಾಡೋದು ಒಳ್ಳೇದಲ್ಲ. ಇವ್ರಿಗಷ್ಟು ಅನುಮಾನ ಇದ್ರೆ ನಮ್ಮ ಅಪ್ಪ ಅಮ್ಮ ಮಾವ ಅವ್ರ ಹೆಂಡತಿ ಎಲ್ರೂ ಕರೆಸ್ತೀನಿ, ಬೇಕಿದ್ರೆ ಮಾತಾಡ್ಕೊಂಡ್ಲಿ. ಅದೆಲ್ಲ ಏನು ಬೇಡ ಮರತ್ನ. ಎಲ್ರೂ ಕರೆಸಿ ಮಾತಾಡಿದ್ರೆ ನಿಮ್ಮ ಮಾನ ಮರ್ಯಾದೆನೇ ಹರಾಜಾಗೋದು. ಬೇಡ, ಸುಮ್ನಿರು. ನೋಡಯ್ಯ ಬಸ್ಯ, ಸುಮ್ಮನೆ ಇದನ್ನ ದೊಡ್ಡದ್ ಮಾಡಬೇಡ. ನೋಡ, ನಿಮ್ಮಿಬ್ರಲ್ಲಿ ಅದೇನೇ ದ್ವೇಷ ಮನಸ್ತಾಪ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಸಮಾಧಾನ ಮಾಡಿ ನಿನ್ ಹೆಂಡ್ತಿನ ಮನೆ ಕರ್ಕೊಂಡು ಹೋಗು. ಆಹಾ, ಹೇಳ್ತೀರ ಸ್ವಾಮಿ? ನಿಮ್ಗೇನು ಊರಾಚೆ ಒಂದ್ ದೊಡ್ಡ ಮನೆ ಇದೆ, ನಿಮ್ ಹಿಂದೆ ಆಡ್ಕೊಂಡು ಹೋಗೋರು ಯಾರು ಇಲ್ಲ. ನೀವೇನ್ ಮಾಡಿದ್ರು ನಡೀತದೆ. ಗುರ್ತು ಪರಿಚಯ ಇಲ್ಲದೆ ಇರೋ ಹುಡುಗಿನ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಅಂಥದ್ರಲ್ಲಿ ನೀವು ನನ್ಗೆ ಹೇಳ್ತೀರಾ? ಹೇ ಮನೆ ಆಳ, ಇಲ್ಲಿ ನಮ್ಮ ವಿಷಯ ಮಾತಾಡಕ್ ಬಂದಿರೋದು. ಯಜಮಾನ್ರ ವಿಷಯ ಯಾಕೆ ಮಾತಾಡ್ತೀಯಾ? ನಾಚಿಕೆ ಆಗೋದಿಲ್ವಾ ನಿನ್ಗೆ? ಯಾಕೆ ನಾಚಿಕೆ ಆಗ್ಬೇಕು? ಸಂಬಂಧ ಇರೋ ನಿನ್ನನ್ನೇ ಮನೆ ಕರ್ಕೊಂಡು ಹೋಗಕ್ಕೆ ಇನ್ನು ಮುಂದೆ ನೋಡ್ತಾ ಇದ್ದೀನಿ. ಅಂಥದ್ರಲ್ಲಿ ಯಾರೋ ದಾಸೆ ಹೇಳ್ದ ಅಂತ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಹುಡುಗಿನ ಅವ್ರ ಚರಿತ್ರೆ ಏನು ಅಂತ ಗೊತ್ತಿಲ್ಲದೆ ಸೇರ್ಸ್ಕೊಳಕ್ಕೆ ನಾನೇನು ಸೂರ್ಯ ಅಲ್ಲ ಕಡೆ. ವೆಂಕಟಣ್ಣ ಮಗ ಬಸಯ್ಯ, ವೆಂಕಟಣ್ಣ ಮಗ ಬಸಯ್ಯ, ವೆಂಕಟಣ್ಣ ಮಗ ಬಸಯ್ಯ. ನಮ್ಮ ವಂಶ ಹತ್ತೂರ್ಗೆ ಹೆಸರು ಮಾಡ್ದೇನೆ ಇರ್ಬೋದು. ಆ ವಂಶಕ್ಕೆ ಯಾವತ್ತು ಕಳಕ ತಂದಿಲ್ಲ, ನಾ ತರೋದೂ ಇಲ್ಲ. ತಿಳ್ಕೊ. ಲೇ ಬಸ್ಯ, ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇದೆಯೋ ನಿನ್ಗೆ? ಲೇ ಮೂರ್ಖ, ಇನ್ ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದ್ರು ತುಳಿದು ಹಾಕ್ಬಿಡ್ತೀನಿ ನಿನ್ನ. ಅಲ್ಲಾಳಿ ಅಂದ್ರೆ ಮಾವ, ಬೇಡ ಮಾವ. ಅವರು ನ್ಯಾಯ ಕೇಳ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಅವಮಾನ ಮಾಡಬಾರ್ದು. ಏಯ್, ಹೋಗಿ ಹೋಗಿ ನಿನ್ ಜೊತೆ ಬದುಕ್ಬೇಕು ಅಂತ ಮತ್ತೆ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ತಪ್ಪಮ್ಮ, ಹಾಗೆಲ್ಲ ಮಾತಾಡಬಾರ್ದು. ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಬರೀ ಪ್ರೀತಿ ಮಮಕಾರ ತೋರಿಸೋದಲ್ಲ. ಮನಸ್ತಾಪ ಬಂದಾಗ ಮನಸ್ಸು ಮುರಿಯೋ ಹಾಗೆ ಮಾತಾಡಬಾರ್ದು. ಎಂಥ ಪರಿಸ್ಥಿತಿ ಬಂದರೂ ಒಬ್ಬರನ್ನೊಬ್ರು ಬಿಟ್ಕೊಡದೆ ಗಟ್ಟಿ ಸಂಬಂಧನ ಹಾಗೆ ಉಳಿಸ್ಕೊಂಡು ಹೋಗೋರ್ನ ದಂಪತಿ ಅಂತ ಕರೀತಾರೆ. ಬರೀ ದೋಣಿ ಇದ್ರೆ ದಡ ಸೇರೋದಕ್ಕಾಗಲ್ಲ. ಆ ದೋಣಿನ ನಡೆಸೋದಕ್ಕೆ ಹುಟ್ಟುಗೋಲು ಕೂಡ ಬೇಕು. ಇಲ್ಲಿ ದೋಣಿ ಅಂತಂದ್ರೆ ಸಂಸಾರ, ಹುಟ್ಟುಗೋಲು ಅಂತಂದ್ರೆ ನಂಬಿಕೆ. ಅದಕ್ಕೆ ಮದುವೆ ಮಾಡಿಸುವಾಗ ಗಂಡನ ಕೈಲಿ ಹೇಳಿಸೋದು, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ. ಇದರ ಅರ್ಥ ಜೀವನದ 4 ಗುರಿಯಲ್ಲೂ ನಿನ್ ಜೊತೆಯಲ್ಲೇ ಇರ್ತೀನಿ ಅಂತ. ಆ ಮಾತನ್ನು ನಡೆಸ್ಕೊಳ್ಳೋದಕ್ಕೆ ಸೂರ್ಯವಂಶದ ಸೂರ್ಯವರ್ಧನ್ ಅಥವಾ ವೆಂಕಣ್ಣನ ಮಗ ಬಸ್ಯಾನೇ ಆಗಬೇಕು ಅಂತಿಲ್ಲ. ಎದೆಯೊಳಗೆ ಪ್ರೀತಿ, ಮುರಿಯೋಕ್ಕಾಗದೇ ಇರೋ ನಂಬಿಕೆ ಇದ್ರೆ ಅಷ್ಟೇ ಸಾಕು. ಆ ಜಗದಾಂಬೆ ನಿಮ್ಮಿಬ್ಬರಿಗೂ ಒಳ್ಳೇದು ಪಾಟ್ಲಿ. ಹೋಗ್ಬನ್ನಿ. ಥೂ, ನಿನ್ ಜನ್ಮಕ್ಕೆ. ಲೇ ಬಸ್ಯ, ಏನೋ ನೀವು ಗಂಡ ಹೆಂಡತಿ ಒಂದಾಗ್ಬೇಕು ಅಂತ ಬಂದು ಯಜಮಾನ್ರ ಮನ್ಸನ್ನೇ ಹೊಡೆದು ಬಿಟ್ರಲ್ಲೋ. ಏಯ್, ನಿನಗೆ ಕೈ ಮುಗಿದ್ಬೇಕಾದ್ರೆ ಕೇಳ್ಕೊತೀನಿ, ಇನ್ಮೇಲಾದ್ರೂ ಯಜಮಾನ್ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಹೆಂಡತಿ ಜೊತೆ ನಗ್ನಗ್ತಾ ಜೀವನ ಮಾಡೋದನ್ನ ಕಲಿ. ಹೋಗೋ, ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗೋ, ನಿನ್ ಹೆಂಡತಿಗೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಹೋಗು. ಊರಿನಲ್ಲಿ ಸೂರ್ಯವಂಶದ ಬಗ್ಗೆ ಈ ರೀತಿ ಎಲ್ಲ ಚರ್ಚೆ ಆಗ್ತಿದ್ಯಾ? ಅಳಿ ಅಂದ್ರೆ
ಬರ್ತಾ ಇದ್ದೀನಿ, ಬಂದೆ. 5 ನಿಮಿಷ ಬಂದೆ. ಹಾ ಇವನು ನಾನು ನೋಡ್ತಾನೆ ಇಲ್ವಲ್ಲ, ಮಾಡ್ತೀನಿ. ಹಾ ಅಯ್ಯೋ ಅದು ಏನೋ ಮರ್ತ್ ಬಂದ್ಬಿಟ್ಟಿದ್ದೀನಿ, ಬಂದೆ. 5 ನಿಮಿಷ. ಇವನೇನ್ ಪ್ರೇಮ ಕವಿತೆ ಬರಿ ಅಂದ್ರೆ ಒಳ್ಳೆ ಪರೀಕ್ಷೆಲ್ ಬರ್ದಂಗ್ ಬರಿತಾ ಇದ್ದಾನಲ್ಲಪ್ಪ. ಇವನಿಗೆ ಇಷ್ಟೊಂದ್ ಪ್ರೇಮ ಕವಿತೆಗಳು ಗೊತ್ತಿದೆ ಅಂದ್ರೆ ಸಿಕ್ಕಾಪಟ್ಟೆ ರಸಿಕನೇ ಆಗಿರ್ತಾನೆ. ಅದೇನ್ ಬರ್ದಿದಾನೋ ನೋಡೇ ಬಿಡ್ತೀನಿ. ಇದೇನ್ ಕೃಷ್ಣ? ಅರೆ ರುಕ್ಮಿಣಿ ಅವರ, ನೀವ್ ಯಾವಾಗ ಬಂದ್ರಿ? ನಾನ್ ಬಂದಿದ್ ನಿಜವಾಗ್ಲೂ ನಿಂಗೆ ಗೊತ್ತಾಗಿಲ್ವಾ? ಇಲ್ಲ, ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಸರಿ ಹೋಯ್ತು, ನಿಂಗ್ ಕವನ ಬರಿ ಅಂತ ಹೇಳಿದ್ದೆ ತಪ್ಪಾಯ್ತು ನೋಡು. ನೀನ್ ನೋಡಿದ್ರೆ ಕವನ ಸಂಕಲನನ ಬರಿತಾ ಇದ್ಯಾ. ಕೊಡಿಲಿ ನೋಡ್ತೀನಿ. ಭಾವನೆ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ನೀನ್ ಬರ್ದಿರೋ ಭಾಷೆ ನಿನಗೆ ಅರ್ಥ ಆಗ್ಬೇಕು. ಇದನ್ನ ಯಾರಾದ್ರೂ ಹ್ಯಾಂಡ್ ರೈಟಿಂಗ್ ಅಂತಾರೇನೋ? ಈ ಕೋಳಿ ಮರಿಗಳು ಒಟ್ಟಿಗೆ ಕಚಪಿಚಿ ಅಂತ ಓಡಾಡುತ್ತವಲ್ಲ, ಹಾಗಿದೆ. ಅದೇನ್ ಬರ್ದಿದ್ಯೋ ನೀನೇ ಓದು. ರುಕ್ಮಿಣಿ ಅವರ, ನೀವ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ನಾನು ಅದನ್ನೇ ಓದ್ತೀನಿ. ಇದನ್ನೋದು. ಮನಸ್ಸು ಮನಸ್ಸು ಕಲೆತು, ಮನ್ಸು ಕಲೆತು, ಉಸಿರು ಉಸಿರು ಬೆರೆತು, ಬೆರೆತು, ನೋವು ನಗುವ ಅರತು. ಸಿಂಪಲ್ ಆಗಿ ಚೆನ್ನಾಗಿದೆ, ಹಾಗೆ ಮುಂದುವರ್ಸು. ತುಡಿತಾ ಮಿಡಿತಾ ನುರಿತು, ಕಹಿಯನ್ನೆಲ್ಲ ತೊರೆದು